ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪಮ್ಮಿ. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಟೆನ್ಷನ್ ಕಮ್ಮಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಒತ್ತಿ. ಬನ್ನಿ ನಮ್ಮ ಟಿಪ್ಸ್ನ ಯೂಸ್ ಮಾಡಿ ಕೊಬ್ಬರಿ ಹೇಗೆ ಈಸಿಯಾಗಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ 2 ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಹೀಗೆ ಎಲ್ಲ ಕಡೆ ಉಬ್ಬಿರಬೇಕು. ಈಗ ಉಬ್ಬಿರೋದ್ರಿಂದ ಮತ್ತು ಬಲ್ತಿರಬೇಕು ಚೆನ್ನಾಗಿ. ಕೆಲವರು ಎಳೆ ಕೊಬ್ಬರಿನೆಲ್ಲ ಯೂಸ್ ಮಾಡ್ತಾರೆ, ಅಷ್ಟೊಂದು ಟೇಸ್ಟ್ ಬರಲ್ಲ. ನೋಡಿ, ಈ ಕೊಬ್ಬರಿ ಸರಿ ಮಣೆಯಲ್ಲಿ ನಾನು ಸ್ವಲ್ಪ ದೊಡ್ಡ ಸೈಜ್ ಇರೋಂಥ ಕಡೆನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಬೇಗ ಸರಿಬೋದು ಅನ್ನೋ ಕಾರಣಕ್ಕೆ. ನೋಡಿ, ಮತ್ತು ಸರಿಯುವಾಗ ನಾವು ಇದು ಕೊಬ್ಬರಿನ ಪದೇ ಪದೇ ನೋಡ್ಕೊಂಡು ಸರಿಬೇಕು. ಹೀಗೆ ಇಲ್ಲಾಂದರೆ ಬರೀ ಕೊಬ್ಬರಿನೇ ಸರಿತಾ ಇರ್ತೀವಿ, ಸಿಪ್ಪೆ ಅಲ್ಲೇ ಉಳಿದಿರುತ್ತೆ. ನೋಡಿ, ಹೀಗೆ ಕೊಬ್ಬರಿ ಎಲ್ಲ ನೀಟಾಗಿ ಸರಿದಾಯಿತು. ಈಗ ಅದರಲ್ಲಿ ಸ್ವಲ್ಪ ಈ ಸಿಪ್ಪೆ ಉಳ್ಕೊಂಬಿಟ್ಟಿದೆ ಮಧ್ಯದಲ್ಲಿ. ಅದನ್ನು ಈಗ ಚಾಕು ತುದಿಯಲ್ಲಿ ನೀಟಾಗಿ ತೊಗೊಬೇಕು. ತೆಗಿವಾಗ ಹುಷಾರಾಗಿ ತೆಗಿಬೇಕು, ಕೈ ಏಟಾಗೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ಮಾಡಿ. ಹೀಗೆ ನೋಡಿ, 2 ಕೊಬ್ಬರಿನೂ ರೆಡಿಯಾಗಿದೆ. ಇವಾಗ ಪೂರ್ತಿ ನೀಟಾಗಿ ಸಿಪ್ಪೆ ತೆಗೆದಿದ್ದೀನಿ. ಆದರೂ ಸ್ವಲ್ಪ ಕಪ್ ಚುಕ್ಕೆ ಥರ ಉಳ್ಕೊಂಬಿಟ್ಟಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಾಗೆ ಅದನ್ನು ನೀಟಾಗಿ ಚಾಕುವಲ್ಲಿ ಸ್ವಲ್ಪ ಸೇರಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೋಡಿ, ಹೀಗೆ ಸುಮ್ಮನೆ ಹಾಗೆ ಮೇಲ್ಗಡೆ ಒಂದೊಂದು ಲೇಯರ್ ಥರ ಹಿಂಗೆ ತೆಗೆದ್ರೆ ಸಾಕು. ಜಾಸ್ತಿ ಏನು ಪ್ರೆಸ್ ಮಾಡೋದೇನು ಬೇಡ. ಈಗ ತೆಗಿಯೋದ್ರಿಂದ ನೀಟಾಗಿ ಚುಕ್ಕೆ ಥರ ಇರೋದೆಲ್ಲ ಹೊಟ್ಟೋಗುತ್ತೆ ಸಿಪ್ಪೆ. ಅದೆಲ್ಲ ಹೋದ್ಮೇಲೆ ನೀಟಾಗಿ ಚೆನ್ನಾಗಿರುತ್ತೆ. ಮತ್ತು ವೈಟ್ ಕಲರ್ ಇರುತ್ತೆ. ಅಂಗಡಿಯಲ್ಲಿ ನಿಮಗೆಲ್ಲ ಹೊರಗಡೆ ಎಲ್ಲ ಸಿಗುತ್ತಲ್ಲ, ಸೇಮ್ ಹಾಗೇ ಇರುತ್ತೆ. ನೋಡಿ, ಇವಾಗ ಆ ಸೀಕ್ರೆಟ್ ಟ್ರಿಕ್ ಏನು ಅಂತ ರಿವೀಲ್ ಮಾಡೋ ಟೈಮ್ ಬಂದಿದೆ. ಅದೇನು ಅಂತ ಇವಾಗ ನೀವೇ ನೋಡಿ. ನಾನು ಬಟ್ಟೆ ತೊಗೊಂಡು ಅದಕ್ಕೆ ನೀರು ಹಚ್ಬಿಟ್ಟು ತಗೊಂಡಿದ್ದೀನಿ. ನೀರಲ್ಲಿ ನೆನೆಸ್ಬಿಟ್ಟು ಆ ಬಟ್ಟೆ ಒಳಗಡೆ ಕೊಬ್ಬರಿನ ಹಾಕ್ಬಿಟ್ಟು ನೀಟಾಗಿ ಬಟ್ಟೆ ಕ್ಲೋಸ್ ಮಾಡಬೇಕು. ಕೊಬ್ಬರಿಗೆ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಅರ್ಧ ಗಂಟೆ ಇಡಬೇಕು. ನೀವು ಎಷ್ಟು ತೇವ ಇರುತ್ತೋ ಅಷ್ಟು ಬೇಗ ನೀಟಾಗಿ ಕೊಬ್ಬರಿ ಸಾಫ್ಟ್ ಆಗುತ್ತೆ. ನೋಡಿ, ಹೀಗೆ ಇಟ್ಕೊಂಡಿದ್ದೀನಿ. ಬಟ್ಟೆಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ಬೇಗ ಆಗುತ್ತೆ ಸಾಫ್ಟು. ಮತ್ತು ಮಧ್ಯದಲ್ಲಿ ಹೀಗೆ ಸ್ವಲ್ಪ ಅಮುಕಬೇಕು. ಒಂದೊಂದು ಕೊಬ್ಬರಿನೂ ಸಾಫ್ಟ್ ಆಗಬೇಕಲ್ಲ, ಇಲ್ಲಾಂದರೆ ಮಧ್ಯದಲ್ಲಿ ಗಟ್ಟಿ ಉಳಿರುತ್ತೆ, ಸುತ್ತ ಸಾಫ್ಟ್ ಆಗಿಬಿಟ್ಟಿರುತ್ತೆ. ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ. ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ. ಸ್ವಲ್ಪ ದಪ್ಪ ಇರೋಂಥ ಬಟ್ಟೆನೇ ತೊಗೊಂಡ್ರೆ ಕೊಬ್ಬರಿ ಬೇಗ ನೀರನ್ನ ಅಬ್ಸರ್ವ್ ಮಾಡುತ್ತೆ. ತೆಳು ಇರಬಾರ್ದು ಬಟ್ಟೆ. ಸ್ವಲ್ಪ ನಾನಿಲ್ಲಿ ಬಟ್ಟೆ ದಪ್ಪ ತೊಗೊಂಡಿದ್ದೀನಿ, ನೀವು ಬಟ್ಟೆ ದಪ್ಪ ತೊಗೊಳ್ಳಿ. ನೋಡಿ, ಕಟ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ನೀವೇ ನೋಡ್ಬೋದು. ಕೊಬ್ಬರಿನ 4 ಪೀಸ್ ಮಾಡಿಕೊಂಡು ಅದನ್ನು ಒಂದೊಂದನ್ನೇ ತೊಗೊಂಡು ಚಿಕ್ಕ ಈ ಥರ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಅದರಲ್ಲೂ ಚಿಕ್ಕ ಪೀಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದೇ ಸಮ ಬರುತ್ತೆ, ನೀಟಾಗಿ ಬರುತ್ತೆ. ನೋಡಿ, ನಮಗೆ ಕೊಬ್ಬರಿ ಕಟ್ ಮಾಡ್ತಾ ಇದ್ದೀವಿ ಅಂತ ಫೀಲೇ ಆಗಲ್ಲ ಈ ಟ್ರಿಕ್ನ ಯೂಸ್ ಮಾಡೋದ್ರಿಂದ. ಯಾಕಂದರೆ ತುಂಬ ಸಾಫ್ಟ್ ಆಗಿಬಿಟ್ಟಿರುತ್ತಲ್ವ ಕೊಬ್ಬರಿ ಮೇಲ್ಗಡೆ ಲೇಯರ್ ಎಲ್ಲ. ಹಾಗಾಗಿ ಗಟ್ಟಿ ಅನಿಸಲ್ಲ. ಮತ್ತು ಕಟ್ ಮಾಡುವಾಗ ಕೈ ಬೊಬ್ಬೆ ಬರಲ್ಲ, ಆರಾಮಾಗಿರುತ್ತೆ. ಮೊದಲೆಲ್ಲ ಈ ಟ್ರಿಕ್ನ ಯೂಸ್ ಮಾಡಿದೆ ಡೈರೆಕ್ಟಾಗಿ ಹಾಗೆ ಕಟ್ ಮಾಡೋದ್ರಿಂದ ಕೈಯೆಲ್ಲ ಬೊಬ್ಬೆ ಬಂದುಬಿಡ್ತಾಯಿತ್ತು. ಮತ್ತು ತುಂಬ ಲೇಟ್ ಆಗ್ತಿತ್ತು. ಮತ್ತು ಸ್ವಲ್ಪ ದಪ್ಪ ಬರ್ತಿತ್ತು. ಅಷ್ಟೊಂದು ಸಣ್ಣಕ್ಕೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಗಟ್ಟಿ ಇರ್ತಿತ್ತಲ್ವ, ಹಾಗಾಗಿ ಸ್ವಲ್ಪ ಅಷ್ಟೊಂದು ಸಣ್ಣಕ್ಕೆ ಮಾಡೋಕ್ಕಾಗ್ತಿರ್ಲಿಲ್ಲ. ನೋಡಿ, ಒಳ್ಳೆ ಬೀನ್ಸ್ ಕಟ್ ಮಾಡಿದ ಥರ ಆರಾಮಾಗಿ ಎಷ್ಟು ಬೇಕಾದರೂ ಅಷ್ಟು ಸಣ್ಣ ಕಟ್ ಮಾಡ್ಬೋದು. ಇದನ್ನು ನೀವೇ ನೋಡ್ತಾ ಇದ್ದೀರಲ್ವ ಇಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಕೊಬ್ಬರಿ ಎಲ್ಲನೂ ಕಟ್ ಮಾಡಿದಾದಮೇಲೆ ನೀವು ಬಿಸಿಲಲ್ಲಿ ನಿಮಗೆ ಆಗುತ್ತೆ ಅನ್ನೋದಾದರೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಒಣಗಿಸ್ಬೇಕು. ನಿಮ್ಗೆ ಬಿಸಿಲಲ್ಲಿ ಒಣಗ್ಸೋಕ್ಕಾಗಲ್ಲ ಅನ್ನೋರು ಫ್ಯಾನ್ ಗಾಳಿಲೇ ಒಂದು 2 ಅವರ್ಸು ಹಾಗೆ ತೆಳ್ಳಗೆ ಗಾಳೀಲಿ ಒಣಗಾಕಿದ್ರೆ ಸಾಕು ಫ್ಯಾನ್ ಕೆಳಗಡೆ. ಮತ್ತು ಅದನ್ನು ನೀವೇನಾದರೂ ತುಂಬ ದಿನ ಇಡ್ತೀವಿ, ಫ್ರಿಝರ್ ಮಾಡ್ತೀವಿ ಅನ್ನೋದಾದರೆ ಅದನ್ನು ಸ್ವಲ್ಪ ಹಾಗೆ ಪಾತ್ರೆಯಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು. ಒಂದು ಉಗುರು ಬೆಚ್ಚಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಉರಿಬೇಡಿ, ತುಂಬ ಹುರಿದ್ಬಿಟ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ನಾರ್ಮಲಿ ಕೊಬ್ಬರಿ ಬೆಲ್ಲದ ಥರ ಟೇಸ್ಟ್ ಬರೋದಿಲ್ಲ. ಒಂದು ಕೊಬ್ಬರಿನ ಕಟ್ ಮಾಡೋ ತನಕ ಇನ್ನೊಂದು ಕೊಬ್ಬರಿನ ಬಟ್ಟೆಲಿ ಹಾಗೆ ಮುಚ್ಚಿಟ್ಟಿರಿ. ಇಲ್ಲಾಂದರೆ ಹೊರಗಡೆ ತೆಗೆದಿಡೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಮುರಿದೋಗುತ್ತೆ. ಸಣ್ಣ ಕಟ್ ಮಾಡೋಕ್ಕಾಗಲ್ಲ. ಈ ಕೊಬ್ಬರಿನ ನೀವು ಹೀಗೆ ಬಟ್ಟೆಯಲ್ಲಿ ಸುತ್ತಿಟ್ಬಿಟ್ಟು ಒಂದು ಅರ್ಧ ಗಂಟೆ ಇರುತ್ತೆ. ಆ ಟೈಮಲ್ಲಿ ಬೇಕಾದರೆ ಬೆಲ್ಲನೆಲ್ಲ ಮುರಿದು ಇಟ್ಕೊಂಡ್ಬಿಡ್ಬೋದು. ಆ ಕೆಲಸನೂ ಇದ್ರ ಜೊತೆಗೆ ಮುಗಿದೋಗುತ್ತೆ 2 ಒಟ್ಟಿಗೆ.
ನಾವು ಮನೆಯಲ್ಲೇ ಮಾಡೋದ್ರಿಂದ ನಾವು ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ. ಹೊರ್ಗಡೆಯಿಂದ ತೊಗೊಂಡು ಬಂದರೆ ಅಷ್ಟೊಂದು ಖುಷಿ ಅನಿಸಲ್ಲ. ಏನೋ ತರ್ತೀವಿ ಮಾಡ್ತೀವಿ ಮಾಡಬೇಕು ಅಂತ ಅಷ್ಟೇ, ಬಟ್ ಅಷ್ಟೊಂದು ಹ್ಯಾಪಿ ಅನಿಸೋದೇ ಇಲ್ಲ. ಅದು ನಿಮಗೂ ನಿಜ ಅನಿಸುತ್ತಲ್ವಾ? ನೋಡಿ ಕೊಬ್ಬರಿ ಕಟ್ ಮಾಡಿದ್ದೆಲ್ಲ ಮುಗೀತು. ನೋಡಿ ಇವಾಗ ಎಷ್ಟು ಚಿಕ್ಕ ಚಿಕ್ಕದಾಗಿದೆ. ಟೂಟಿ ಫ್ರೂಟಿ ಬರುತ್ತಲ್ಲ ಅಷ್ಟು ಚಿಕ್ಕದಾಗಿದೆ ಕೊಬ್ಬರಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಹೊರಗಡೆ ಎಲ್ಲ ಸಿಗುತ್ತಲ್ವ ರೆಡಿ ಕೊಬ್ಬರಿ, ಹಾಗೇ ಇದೆ. ಒಂದು ಕಪ್ಪು ಸಿಪ್ಪೆ ಕೂಡ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಗಿಸಿದ್ರೆ 2 ರೆಡಿಯಾಗಿ ಹೋಗುತ್ತೆ. ಮತ್ತು ಬೆಲ್ಲ ಕೂಡ ಮುರಿದಿಟ್ಕೊಂಡಿದ್ದೀನಿ, ಆವಾಗಲೇ ಹೇಳಿದ್ನಲ್ವ. ನೋಡಿ ಬೆಲ್ಲನೂ ಕೊಬ್ಬರಿ ಸೈಜ್ಗೆ ಮುರ್ಕೊಳ್ಳಿ, ಇಲ್ಲಾಂದರೆ ಒಂದು ದಪ್ಪ ಸಣ್ಣ ಆಗಾದರೆ ಬಾಯಿಗೆ ನೀವು ಯಾವುದು ದಪ್ಪ ಸೈಜ್ ಮಾಡಿರ್ತೀರೋ ಅದೇ ಸಿಗುತ್ತೆ. ಅದರದ್ದು ಟೇಸ್ಟ್ ಮಾತ್ರನೇ ಗೊತ್ತಾಗೋದು ಅದಕ್ಕೆ. ಮತ್ತು ಎರಡೂ ಸೇಮ್ ಮೆಜರ್ಮೆಂಟ್ ತಗೊಳ್ಳಿ. ಇದನ್ನು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಜಾಸ್ತಿ ಕ್ರಿಸ್ಪಿ ಆಗಿರುತ್ತೆ. ಎಳ್ಳು ಬೆಲ್ಲದಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕೊಬ್ಬರಿ ಸಿಪ್ಪೆ ಇದೆಯಲ್ಲ, ಇದನ್ನು ತುಂಬ ರೆಸಿಪಿಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಏನಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.